ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ರಾಹುಗ್ರಹ ಕುಂಭರಾಶಿಗೆ ಪ್ರವೇಶ, ಇದರಿಂದ ಏನೆಲ್ಲ ಕೆಡುಕಾಗತ್ತೆ, ಏನೆಲ್ಲ ಒಳಿತಾಗತ್ತೆ ಅನ್ನುವಂಥ ವಿಚಾರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು, ಈ ಒಂದು ರಾಹುಗ್ರಹ ಬದಲಾಗ್ತಾ ಇರ್ತಕ್ಕಂಥ ಸ್ಥಿತಿಯಿಂದ ಪ್ರತಿಫಲಗಳನ್ನು ಪಡೆಯುವಂತಹ ಒಂದು ಅವಕಾಶಗಳಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ರಾಹು ಅಂದ ತಕ್ಷಣವೇ ಪ್ರತಿಯೊಂದು ರಾಶಿಯವರು ಸಹ ತುಂಬಾ ಆಲೋಚನೆ ಮಾಡ್ತಾ ಇರ್ತಾರೆ, ಏನಪ್ಪ ರಾಹು ಬದಲಾವಣೆ. ಯಾಕೆಂತಂದರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಗುರುಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು, ಶನಿಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ. ಆದರೆ ರಾಹು ಕೇತುಗಳ ಬಗ್ಗೆ ಚೇಂಜ್ ಆಗುವಂಥ ವಿಚಾರ ಗಮನಿಸಿದಾಗ ಗೊತ್ತಾಗುತ್ತೆ, ಇಷ್ಟೊಂದು ಪ್ರಭಾವಗಳಿರುತ್ತಾ, ಇಷ್ಟೊಂದು ಚೇಂಜಸ್ ಇರುತ್ತಾ ಅಂತ. ಯಾಕೆ ಅಂತಂದರೆ ರಾಹು ಕೇತುಗಳ ಒಂದು ಪ್ರಭಾವನೇ ಆ ರೀತಿ ಇರುತ್ತೆ. ಯಾಕೆಂದರೆ ನಾವು ಜ್ಯೋತಿಷ್ಯ ಭಾಷೆಯಲ್ಲಿ ಕೂಡ ದುಷ್ಟಗ್ರಹ, ಪೀಡಗ್ರಹ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತೀವಿ. ರಾಹು ಅಂತಂದರೆ ತಲೆಯ ಭಾಗ, ಕೇತು ಅಂದರೆ ಬಾಲದ ಭಾಗ ಅಂತೇಳಿ ಹೇಳ್ಬಿಟ್ಟು. ಹಾಗಾಗಿ ರಾಹು ಕೇತುಗಳು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಗೆ ಕೇಂದ್ರ ಸ್ಥಾನದ ಪ್ರಭಾವದಲ್ಲಿರೋದ್ರಿಂದ ನೋಡಿ, ಅದಕ್ಕೆ ಮನೆಗಳಲ್ಲಿ ಒಂದು ವಾಸ್ತು ಪ್ರಕಾರವಾಗಿ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಒಂದು ಮಲಗುವಂತಹ ಕೊಠಡಿಯಲ್ಲಿ ನಾವು ತಲೆಯನ್ನು ಅಂದರೆ ನಿದ್ರೆ ಮಾಡೋದಕ್ಕೋಸ್ಕರ ದಕ್ಷಿಣಕ್ಕಾಗಲಿ ಉತ್ತರಕ್ಕಾಗಿ ತಲೆಯನ್ನು ಇಡೋದಿಲ್ಲ. ಯಾಕೆಂತಂದರೆ ರಾಹು ಕೇತುಗಳ ಪ್ರಭಾವ ಬೀರುತ್ತೆ. ತಲೆಯ ಮೇಲೆ ಇರ್ತಕ್ಕಂಥ ಮೇಧೋರಾಸದ ಮೇಲೆ ಪ್ರಭಾವ ಬಿದ್ದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳಾಗುವಂತಹದ್ದು, ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗುವಂಥದ್ದು, ಅನವಶ್ಯಕವಾದ ತಲೆ ಹೊರೆಗಳು, ತಲೆ ಭಾರ ಬರುವಂತಹದ್ದು, ಈ ರೀತಿಯ ಒಂದು ವ್ಯತ್ಯಯಗಳಾಗುತ್ತೆ. ಅದಕ್ಕೆ ಪೂರ್ವ ಮತ್ತು ಪಶ್ಚಿಮನ ಹೆಚ್ಚಾಗಿ ಪ್ರಾಶಸ್ತ್ಯ ಮಾಡ್ತಾರೆ. ಅಂದರೆ ಅವರವ್ರ ರಾಶಿಗೆ ತಕ್ಕಂಗೆ ಆ ದಿಕ್ಕಿನ ಬಲಕ್ಕೆ ತಲೆ ಇಡೋದ್ರಿಂದ ಶ್ರೇಷ್ಠ ಫಲಗಳು ಸಿಗುತ್ತೆ. ಸೊ ಅಂದರೆ ದಕ್ಷಿಣ ಮತ್ತು ಉತ್ತರನ ಭಾಳಷ್ಟು ಜನ ಅವಾಯ್ಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ರಾಹು ಅಂದ ತಕ್ಷಣವೇ ಈ ರೀತಿಯ ಒಂದು ಭಯ ಭೀತಿ ಬರುವಂತಹದ್ದು ಉಂಟಾಗ್ತಾ ಇರುತ್ತೆ. ರಾಹು ಗ್ರಹ ಒಂದು ರಾಶಿಯಲ್ಲಿ 18 ತಿಂಗಳ ಕಾಲ ಅಂದರೆ 1.5 ವರ್ಷ ಕಾಲ ಸಂಚಾರದಲ್ಲಿರ್ತಾನೆ. ಅದು ರಿವರ್ಸ್ ಆಗಿ ಸಂಚಾರ ಮಾಡ್ತಿರ್ತಾನೆ. ಈಗ ಕುಂಭರಾಶಿಯಲ್ಲಿ ಪೂರ್ವಭದ್ರ ನಕ್ಷತ್ರಕ್ಕೆ ಬರುವಂತಹದ್ದು, ಆನಂತರ ಶತಭಿಷ ನಕ್ಷತ್ರಕ್ಕೆ ಪ್ರವೇಶ, ಆನಂತರ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ. ನೋಡಿ, 3 ನಕ್ಷತ್ರಗಳ ಪ್ರಭಾವ ಕುಂಭರಾಶಿಯಿಂದ ಬರ್ತಕ್ಕಂತಹ ಒಂದು ಬಲ ರಾಹುವಿನಿಂದ ಭೂಮಿ ಮೇಲೆ ಬಂದು ನಿಮ್ಮ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಬಲಾಬಲಗಳು, ಪ್ರತಿಫಲಗಳು ಸಿಗುವಂಥ ಸ್ಥಿತಿಗಳು, ಯಾವ್ಯಾವ ದಿನಾಂಕದಲ್ಲಿ ಬದಲಾವಣೆಗಳಾಗತ್ತೆ ಅನ್ನುವಂಥದ್ದೆಲ್ಲ ಕೂಡ ನಾವೀಗ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾಗಕ್ಕೆ ಬರ್ತಾ ಇರ್ತಕ್ಕಂತಹದ್ದು. ನೋಡಿ, ಇಷ್ಟೋ ದಿನಗಳ ಕಾಲ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರದಲ್ಲಿ ಇತ್ತು ಈ ಒಂದು ರಾಹುಗ್ರಹ. ಈಗ 2025 ಮೇ 18ನೇ ತಾರೀಕಿಗೆ ಈ ಒಂದು ರಾಹುಗ್ರಹವು ಪೂರ್ವಭದ್ರ 3ನೇ ಪಾದದಲ್ಲಿ ಸಂಚಾರಕ್ಕೆ ಪ್ರವೇಶ ಮಾಡಿಬಿಡತ್ತೆ. ಈ ದಿನಾಂಕದಿಂದ 1.5 ವರ್ಷ ಅಂತೇಳಿ ಹೇಳಿದೆ. ಹಾಗೆ 2026 ನವಂಬರ್ 25ನೇ ತಾರೀಕುವರೆಗೂ ಕೂಡ ಈ ಒಂದು ಕುಂಭರಾಶಿಯಲ್ಲೇ ಸಂಚಾರದಲ್ಲಿರ್ತಾನೆ. ಈ 1.5 ವರ್ಷಗಳಲ್ಲಿ 3 ನಕ್ಷತ್ರಗಳಲ್ಲಿ ಏನು ಫಲ ಕೊಡುತ್ತೆ ನಿಮ್ಮ ರಾಶಿಯವರಿಗೆ ಅಂತ ನೋಡಿದ್ರೆ, ನೋಡಿ, ಪೂರ್ವಭದ್ರ 3ನೇ ಪಾದಕ್ಕೆ ಯಾವಾಗ ಬರ್ತಾನೆ? 2025 ಮೇ 18ನೇ ತಾರೀಕು. ಈ ದಿನಾಂಕದಿಂದ 2025 ಡಿಸೆಂಬರ್ 3ನೇ ತಾರೀಕುವರೆಗೂ ಈ ಒಂದು ಪೂರ್ವಭದ್ರ ನಕ್ಷತ್ರದಲ್ಲಿ 3ನೇ ಪಾದ, 2ನೇ ಪಾದ, 1ನೇ ಪಾದ, ಈ 3 ಪಾದಗಳಲ್ಲಿ ಈ ನಕ್ಷತ್ರದಲ್ಲಿ ಸಂಚಾರ ಮಾಡುವಂಥ ಸಮಯದಲ್ಲಿ ಪೂರ್ವಭದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಆಗಿರೋದ್ರಿಂದ ರಾಹುಗೆ, ಗುರುಗ್ರಹಕ್ಕೆ ಸ್ವಲ್ಪ ವೈಬ್ರೇಷನ್ ಇರುತ್ತೆ, ಶತ್ರುಭಾವ ಇರುತ್ತೆ, ಹಾಗೆ ಶಾಂಡಾಲ ಯೋಗ ಆಗುವಂತಹ ಸ್ಥಿತಿ ಇರುತ್ತೆ. ಈ ಒಂದು ಯೋಗ ಅಂದರೆ ದುರ್ಯೋಗ ಅಂತ ಹೇಳ್ತೀವಿ. ಈ ಒಂದು ದುರ್ಯೋಗ ಯಾವ ವಿಷಯಗಳಲ್ಲಿ ತೊಂದರೆಗಳು ಕೊಡ್ಬೋದು ಅಂತ ನೋಡಿದ್ರೆ, ನೋಡಿ, ನಿಮ್ಮ ಒಂದು ದಾಯಾದಿಗಳಲ್ಲಿ, ಸಂಬಂಧಿಕರಲ್ಲಿ ಅಡಚಣೆಗಳಾಗುವಂಥದ್ದು, ಅಡ್ಡಿಡ್ಡಿರುಗಳಾಗುವಂಥದ್ದು, ಯಾರೆಲ್ಲ ರಾಜಕೀಯ ನೇತರಿರ್ತೀರ ಅಂತಹ ಅವರೆಲ್ಲ ಕೂಡ ನಿಮ್ಮ ಸ್ಥಾನದಲ್ಲಿ ಏನೋ ಬದಲಾವಣೆ ಬರುವಂಥದ್ದು, ಯಾವುದೋ ಕೇಸು, ಕೋರ್ಟು, ಈ ಒಂದು ಇದರಿಂದ ನಿಮ್ಮ ಅಧಿಕಾರವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬರುತ್ತೆ. ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತೀರಾ ಅಂತಹವರಿಗೆ ನಿಮ್ಮ ವೃತ್ತಿಯನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಬಂದುಬಿಡುತ್ತೆ ಕೆಲವೊಂದು ತೊಂದರೆಗಳಿಂದ. ಈ ಒಂದು ಸಮಯದಲ್ಲಿ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಮನೆ ಕಡೆ ಏನೋ ಒಂದು ರೀತಿ ತಂದೆ ತಾಯಿಗೆ ಆರೋಗ್ಯ ಸ್ಥಿತಿ ಸರಿ ಇಲ್ದಿರೋ ತೊಂದರೆಗಳಾಗಿ ವಿದ್ಯಾಭ್ಯಾಸದ ಸಮಯದಲ್ಲಿ ಭಾಳಷ್ಟು ದಿನಗಳು ರಜೆಗಳಾಗುವಂತಹದ್ದು, ರಜೆ ತಗೊಂಡು ಊರಿಗೆ ಬಂದು ಹೋಗುವಂಥದ್ದು,
ನಿಮ್ಮ ತಂದೆ ತಾಯಿ ಆರೋಗ್ಯದ ಬಗ್ಗೆ ವಿಚಾರಿಸುವಂತಹದ್ದು. ಈ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟಗಳೆದುರಾಗುವಂಥ ಸ್ಥಿತಿಗಳು ಬರುತ್ತೆ. ಮತ್ತು ಯಾರೆಲ್ಲ ಫೈನಾನ್ಸ್ ವ್ಯವಹಾರಗಳು ನಡೆಸ್ತಾ ಇರ್ತಾರೆ, ಒಂದು ಲೇವಾದೇವಿ ಮಾಡ್ತಾ ಇರ್ತಾರೆ, ಅಂತಹವ್ರಿಗೂ ಕೂಡ ಸ್ವಲ್ಪ ಮನೆ ಕಡೆ ಸ್ವಲ್ಪ ತೊಂದರೆಗಳು ಬಂದು ಕಾಣಿಸ್ಕೊಳ್ಳುವಂತಹ ಸ್ಥಿತಿಗಳು ಎದುರಾಗುತ್ತೆ. ಇದರಿಂದ ನಿಮ್ಮ ಒಂದು ವ್ಯವಹಾರಗಳು ಕೂಡ ಕುಂಠಿತ ಆಗತ್ತೆ, ವೈಪರೀತ್ಯ ಆಗತ್ತೆ. ಇನ್ನು ಈ ಒಂದು 2025 ಡಿಸೆಂಬರ್ 3ರ ನಂತರ ಈ ಒಂದು ಶತಭಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ರಾಹು ಗ್ರಹ. ಈ ಶತಭಿಷ ನಕ್ಷತ್ರದಲ್ಲಿ 4 ಪಾದಗಳು, ಅಂದರೆ 4ನೇ ಪಾದ, 3ನೇ ಪಾದ, 2, 1 ಈ 4 ಪಾದಗಳಲ್ಲಿ ಸಂಚಾರ ಮಾಡಿಕೊಂಡು ಎಲ್ಲಿವರೆಗೂ ಇರ್ತಾನೆ ಅಂತಂದರೆ 2026 ಜುಲೈ 2ನೇ ತಾರೀಕುವರೆಗೂ ಈ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ರಾಹು. ಹಾಗಾಗಿ ಈ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರನೇ. ಹಾಗಾಗಿ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ, ರಾಹು ನಕ್ಷತ್ರದಲ್ಲಿ ರಾಹುನೇ ಸಂಚಾರ ಮಾಡ್ತಾ ಇರೋದರಿಂದ ನಿಮ್ಮ ಒಂದು ಪಿತೃದೋಷಗಳು ಉಂಟಾಗುವಂತಹದ್ದು, ಹಿರಿಯರು ದೊಡ್ಡವರು ಅಕಾಲಕವಾಗಿ ಹೋಗಿರ್ತಕ್ಕಂಥವರು, ಅರ್ಧಾಯುಷಲ್ಲಿ ಹೋಗಿರ್ತಕ್ಕಂಥವ್ರ ದೋಷಗಳು, ಎಫೆಕ್ಟ್ಗಳು ಬರುವಂತಹದ್ದು ಜಾಸ್ತಿ ಇರುತ್ತೆ. ಮತ್ತು ಬಲ ಜನರಿಗೆ ಈ ಸಮಯದಲ್ಲಿ ತುಂಬ ಮನಸ್ಥಿತಿ ಸರಿ ಇಲ್ದಿರ ಆಗುವಂತಹದ್ದು, ದೆವ್ವ ಭೂತ ಪ್ರೇತ ಅಂತೇಳಿಬಿಟ್ಟು ದೇವಸ್ಥಾನಗಳಿಗೆಲ್ಲ ಸುತ್ತಿ ಅಲ್ಲೆಲ್ಲ ಕೂಡ ಒಂದು ದೇವಸ್ಥಾನಗಳಲ್ಲಿ ದೆವ್ವ ಇದೆ ಬಿಡಿಸೋಣ ಅಂತೇಳ್ಬಿಟ್ಟು ಅವ್ರನ್ನ ಬಡಿದು ಪಚೀತಿ ಮಾಡ್ತಾ ಇರ್ತಾರೆ. ಈ ಒಂದು ಸ್ಥಿತಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದ್ದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬರುತ್ತೆ ಈ ಸಮಯದಲ್ಲಿ. ಏಕೆಂದರೆ ಬಹಳ ಜನ ಈ ರೀತಿ ತೊಂದರೆಗಳಲ್ಲಿರ್ತಕ್ಕಂಥವ್ರು ನಮ್ಮ ಒಂದು ಕಚೇರಿಗೆ ಬಂದು ಹೇಳ್ತಾ ಇರ್ತಾರೆ, ದೆವ್ವ ಹಿಡಿದಿತ್ತು, ಭೂತ ಹಿಡಿದಿತ್ತು, ಪ್ರೇತ ಹಿಡಿದಿತ್ತು, ಆ ದೇವಸ್ಥಾನಕ್ಕೆ ಹೋದ್ವಿ, ಅವ್ರಿಗೆಲ್ಲ ಕೂಡ ಒಂದು ಕೂದಲು ಹಿಡ್ಕೊಂಡು ಜುಟ್ಟು ಹಿಡ್ಕೊಂಡು ಮೊಳೆ ಕಟ್ಟಾಕ್ಬಿಟ್ಟು ಜುಟ್ಟು ಸಮೇತ ಅವ್ರನ್ನ ಎಳೆಯುವಂತಹದ್ದು, ಆವಾಗ ಸುಳಿ ಮೇಲೆ ಇರ್ತಕ್ಕಂಥ ಕೂದಲು ಕಿತ್ತೋಗಿ ರಕ್ತ ಬರುವಂತಹದ್ದು, ಆ ದೇವಿಯ ಒಂದು ಕುಂಕುಮನ ಹಚ್ಚುವಂತಹದ್ದು, ಇವೆಲ್ಲ ಕೂಡ ಒಂದು ಮೌಢ್ಯತೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಮೂಢನಂಬಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಒಂದು ಹಾಸ್ಪಿಟ್ಲಿಗಾದರೆ ಟ್ರೀಟ್ಮೆಂಟ್ ಇರುತ್ತೆ, ಆದರೆ ಈ ರೀತಿ ಮೌಢ್ಯತೆಯಿಂದ ಒಂದು ದೇವರ ಹೆಸರಲ್ಲಿ ಒಂದು ಮಾಡುವಂತಹ ಸ್ಥಿತಿ ತುಂಬ ಹಗೋರವಾಗಿರುತ್ತೆ. ಮತ್ತು ನಿಂಬೆಹಣ್ಣು ಮಂತ್ರಿಸ್ಕೊಟ್ಟಿದ್ದೀವಿ ಅಂತೇಳಿ ಹೇಳ್ಬಿಟ್ಟು ದೇವಿಯ ಒಂದು ಕುಂಕುಮವನ್ನು ಕೊಡ್ತಾರೆ. ಅಂದರೆ ಅರಿಶಿನ ಕುಂಕುಮ ಬೆರೆಸಿರ್ತಕ್ಕಂಥದ್ದು, ಒಂದು ದೇವಿ ಕುಂಕುಮ, ಅಷ್ಟೋತ್ತರ ಕುಂಕುಮ ಅಂತೇಳಿ ಕೊಡುವಂತಹದ್ದಿರುತ್ತೆ. ಆ ಕುಂಕುಮವನ್ನು ನಿಂಬೆಹಣ್ಣಲ್ಲಿ ಇಟ್ಕೊಂಡು ನೀವು ಬೆಳಗ್ಗೆ ಸಾಯಂಕಾಲ ತಿನ್ನಿ ಅಂತೇಳಿ ಹೇಳ್ತಾ ಇರ್ತಾರೆ. ನೋಡಿ, ಈ ಒಂದು ಸಮಯದಲ್ಲಿ ಈ ರೀತಿ ಆಗುವಂತಹ ಸಿಚುವೇಶನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ವಿಷಯ. ಅದಕ್ಕೆ ನೋಡಿ, ಆ ಕುಂಕುಮ ತಿನ್ನೋದ್ರಿಂದ ಆರೋಗ್ಯ ಸರೋಗುತ್ತಾ? ಇಲ್ಲ, ಇನ್ನು ಅನಾರೋಗ್ಯ ಪೀಡಿತರಾಗ್ತೀರ. ಯಾಕೆ ಅಂತಂದರೆ ನೋಡಿ, ಈಗ ಬರ್ತಾ ಇರ್ತಕ್ಕಂಥ ಅರಿಶಿನ ಕುಂಕುಮಗಳು ತುಂಬ ಕೆಮಿಕಲ್ ಆಗಿರ್ತಕ್ಕಂತಹದ್ದು. ಹಾಗಾಗಿ ದೇವಸ್ಥಾನಗಳಲ್ಲಿ ಈ ರೀತಿ ಮಾಡಿದಾಗ ನೀವು ದಯವಿಟ್ಟು ಯಾರೂ ಕೂಡ ಆ ದೇವಿ ಕುಂಕುಮ ತಿನ್ನೋದ್ರಿಂದ ಆರೋಗ್ಯ ಸರೋಗೋದಿಲ್ಲ. ಹನಿಯಲ್ಲಿ ಇಟ್ಕೊಂಡ್ರೇ ಸ್ಕಿನ್ ಅಲರ್ಜಿ ಬರುವಂತಹ ದಿನಗಳೀಗ. ಹಾಗಾಗಿ ತಿನ್ನೋದ್ರಿಂದ ದೇಹಕ್ಕೆ ಸೇರ್ತಕ್ಕಂಥ ಒಂದು ಕುಂಕುಮ ಒಂದು ಕೆಮಿಕಲ್ ಆಗಿರೋದ್ರಿಂದ ಕ್ಯಾನ್ಸರ್ಗಳು ಬರುವಂತಹದ್ದು, ಮತ್ತು ದೈಹಿಕವಾಗಿ ಎಲ್ಲ ಅಂಗಾಂಗಗಳು ಕೂಡ ಅನಾರೋಗ್ಯ ಪೀಡಿತರಾಗುವಂಥ ಸ್ಥಿತಿಗಳಾಗುತ್ತೆ. ಹಾಗಾಗಿ ಇಂತಹ ಒಂದು ಸಮಯಗಳಲ್ಲಿ ಹೆಚ್ಚಾಗಿ ಈ ರಾಹು ಸಂಚಾರ ಸಮಯದಲ್ಲಿ ರಿವರ್ಸ್ಗಳಾಗಿ ತೊಂದರೆಗಳು ಬರುವಂತಹದ್ದು, ಮನೆ ಕಡೆ ದಾಯಾದಿ ಸಂಬಂಧಿಗಳಿಗೆ ಪ್ರಾಣ ನಷ್ಟಗಳಾಗುವಂತಹದ್ದು, ಪ್ರಾಣಗಳಿಗೆ ತೊಂದರೆಗಳು ಬರುವಂತಹದ್ದು, ಮತ್ತು ಬಿದ್ದು ತಗುಲಿಸ್ಕೊಂಡು ತಲೆಗೆ ಪೆಟ್ಟಾಗುವಂತಹದ್ದು, ಮತ್ತು ಬೋನ್ಸು ನರಗಳಿಗೆ ಸಂಬಂಧಿಸಿದಂಥ ತೊಂದರೆಗಳು ಉಂಟಾಗುವಂತಹದ್ದು ಜಾಸ್ತಿ ಇರುತ್ತೆ. ಮತ್ತು ವೃತ್ತಿಯಲ್ಲಿ ವೈಪರೀತ್ಯಗಳು ಕಾಣಿಸ್ಕೊಳ್ಳುವಂತಹ ಜಾಸ್ತಿ ಇರುತ್ತೆ. ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಾಗದಲ್ಲಿ ರಿವರ್ಸ್ ಆಗಿ ನಿಮ್ಮ ತಲೆ ಮೇಲೆ ಜವಾಬ್ದಾರಿ ಕೂಡಿಸ್ಬಿಡ್ತಾರೆ. ಯಾರೋ ಮಾಡಿರೋ ತಪ್ಪೆಲ್ಲ ಕೂಡ ನಿಮ್ಮ ಮೇಲೆ ಹಾಕ್ತಾ ಇರ್ತಾರೆ. ಈ ರೀತಿ ಆಗುವಂತಹ ಒಂದು ಅವಘಡಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಇಷ್ಟೆಲ್ಲ ಇರುತ್ತೆ ತೊಂದರೆಗಳು. ಯಾಕೆಂತಂದರೆ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಹೋಗ್ತೀವಿ, ಅಂದರೆ ದೇವಾಲಯದಲ್ಲಿ ಕೊಡುವಂತಹ ಈ ರೀತಿಯ ಒಂದು ಉಪಚಾರಗಳೆಲ್ಲವೂ ಕೂಡ ಸರಿ ಇರೋದಿಲ್ಲ. ಹಾಗಾಗಿ ಜ್ಯೋತಿಷ್ಯ ಹೇಳೋರೆಲ್ಲ ಸತ್ಯ ಅಲ್ಲ. ಹಾಗಾಗಿ ಸರಿಯಾದ ಅಸ್ಟ್ರಾಲಜರ್ಸ್ನ ಕನ್ಸಲ್ಟ್ ಮಾಡಿ ಸರಿಯಾದ ರೀತಿ, ಏಕೆಂತಂದರೆ ಒಂದು ಜಾತಕ ರೀತಿ, ಗ್ರಹಗಳ ರೀತಿ ನಿಮ್ಮ ದೋಷಗಳನ್ನು ನೀವೇ ಪರಿಹಾರ ಮಾಡ್ಕೋಬೋದು. ಯಾಕೆಂದರೆ ಗ್ರಹಗಳಿಗೆ ಯಾವುದೇ ರೀತಿಯ ಜಾತಿ, ಧರ್ಮ, ಭೇದ, ಕುಲ ಅವುಗಳಿಗೆ ಯಾವುದೂ ಇಲ್ಲ. ಹಾಗಾಗಿ ಎಲ್ಲರೂ ನಾವು ಹೇಳ್ತಾ ಇರ್ತಾರೆ, ನಾನ್ ವೆಜ್ ತಿಂದಿದ್ದಕ್ಕೆ ಮಾಡ್ಬೋದಾ ಅಂತ. ಏನಾದರೂ ತಿನ್ನಲಿ, ಏನಾದರೂ ಇದ್ದರೂ ಕೂಡ ಅದು ಗ್ರಹದ ಪೂಜೆಗಳಿಗೆ ಸಂಬಂಧಿಸಿರೋದಿಲ್ಲ. ಯಾಕೆಂದರೆ ಮನಸ್ಸುದ್ದಿಗೋಸ್ಕರ ತಿನ್ನಬಾರ್ದು. ಕೆಲವೊಂದೆಲ್ಲ
ಚಟುವಟಿಕೆಗಳನ್ನು ನಿರ್ಬಂಧನ ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ನಿಮ್ಮ ಮನೋಸ್ಥಿತಿ ಸರಿ ಇರುವುದಕ್ಕೋಸ್ಕರ ಅವೆಲ್ಲ ತಿಂದು ಮಾಡ್ತಾ ಇದ್ದರೆ ನಿಮ್ಮ ಮನೋಸ್ಥಿತಿ ಕೂಡ ಸರಿ ಇರೋದಿಲ್ಲ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಅವನ್ನೆಲ್ಲ ಕೂಡ ಅವಾಯ್ಡ್ ಮಾಡುವಂಥ ಸ್ಥಿತಿ ಹೇಳ್ತಾ ಇರ್ತೀವಿ. ಇನ್ನು ಧನಿಷ್ಠ ನಕ್ಷತ್ರದಲ್ಲಿ ಪ್ರವೇಶ ಆಗುವಂತಹದ್ದು 2026 ಜುಲೈ 2ರ ನಂತರ 2020 ನವಂಬರ್ 25ನೇ ತಾರೀಕುವರೆಗೂ ಧನಿಷ್ಠ ನಕ್ಷತ್ರದಲ್ಲಿ 4ನೇ ಪಾದ ಮತ್ತು 3ನೇ ಪಾದ, ಈ 2 ಪಾದಗಳಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂಥ ಸ್ಥಿತಿ ನೋಡಿ. ಧನಿಷ್ಠ ನಕ್ಷತ್ರ ಒಂದು ಕುಜನ್ ನಕ್ಷತ್ರ ಆಗಿದೆ. ಕುಜನ್ ನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ಕುಜನ್ ನಕ್ಷತ್ರದ ಪ್ರಭಾವ ರಾಹು ಮೇಲಿಂದ ಬಂದು ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ನಿಮ್ಮ ರಾಶಿಯವ್ರ ಮೇಲೆ ಹೆಂಗಿರುತ್ತಪ್ಪ ಅಂತಂದರೆ ನೋಡಿ, ವೈಯಕ್ತಿಕವಾಗಿ ತಳಮಳ ಜಾಸ್ತಿ, ಒತ್ತಲಾಟ ಜಾಸ್ತಿ, ಕುಬ್ಜರ ಆಗಿಬಿಡ್ತೀರಾ. ಸೊ ತುಂಬ ಯೋಚನೆ ಮಾಡುವಂಥ ಸ್ಥಿತಿಗೆ ಹೊರಟೋಗ್ತೀರಾ. ಸೊ ಹೆಚ್ಚಾಗಿ ಸ್ನೇಹಿತರಿಂದ ಒತ್ತಡಗಳು ಬರುವಂತಹದ್ದು, ಕೆಟ್ಟ ಚಟಗಳನ್ನ ಕಲಿತುಕೊಳ್ಳುವಂತಹದ್ದು, ಕೆಟ್ಟ ಸ್ನೇಹಿತರ ಸಹವಾಸ ಹೆಚ್ಚಾಗುವಂತಹದ್ದು ಆಗಿಬಿಡುತ್ತೆ. ಯಾಕೆ ಹೇಳಿದೆ ಅಂದರೆ ನೋಡಿ, ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸೊ ನಮ್ಮ ಹತ್ರ ಬರ್ತಾ ಇರ್ತಾರೆ. ಅಂತಹ ಕೆಲವೊಂದು ವಿದ್ಯಾರ್ಥಿ ಮಿತ್ರರು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಒಳ್ಳೆಯವ್ರನ್ನ ಕೂಡ ಜೊತೆಗೆ ಹಾಕ್ಕೊಂಡು ಹೋಗಿ CCB ರೈಡ್ ಆಗಿ ಮತ್ತು ಅವ್ರನ್ನ ಪರಪ್ಪರ ಅಗ್ರಹಾರಕ್ಕೆ ಸೇರಿಸಿರ್ತಕ್ಕಂಥದ್ದು, ಜೈಲಲ್ಲಿ ಇರ್ತಕ್ಕಂತಹದ್ದು, ಈ ರೀತಿ ಸಿಕ್ಕಾಕೊಳ್ಳುವಂತಹ ವಿದ್ಯಾರ್ಥಿಗಳು, ಮುಗ್ಧವಾದಂತಹ ವ್ಯಕ್ತಿಗಳು ಕೂಡ ಈ ಒಂದು ರಾಶಿಯವರು ಈ ಸಮಯದಲ್ಲಿ ಸಿಕ್ಕಾಕೊಳ್ಳುವಂಥ ಸ್ಥಿತಿ ಇರುತ್ತೆ ಸ್ನೇಹಿತರಿಂದ. ಹಾಗಾಗಿ ಯಾವುದೇ ರೀತಿ ಇದೊಂದೇ ಅಂತಲ್ಲ, ಎಕ್ಸಾಂಪಲ್ಗೆ ಹೇಳ್ತಾ ಇರ್ತೀನಿ, ಬಟ್ ಬೇರೆ ರೀತಿಯ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಮಯದಲ್ಲಿರುತ್ತೆ. ಅದಕ್ಕೆ ತುಂಬ ಜಾಗೃತಿಯಿಂದರಿ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಕ್ತಿ ಮಾತಾ ದೇವಿಯ ದರ್ಶನ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಒಂದು ಕೂಷ್ಮಾಂಡದ ಅಖಂಡ ದೀಪಗಳನ್ನು ಒಂದು ಅಮಾವಾಸ್ಯೆಗಳಂದು ಬೆಳಗಿಸ್ತಾ ಇರಿ. ಈ 18 ತಿಂಗಳು ಕೂಡ ಒಳ್ಳೆಯ ರೀತಿಯ ಸುಫಲನ ನೀವು ನೋಡ್ತೀರಾ.